ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ವಿಚಾರ ಜೋರು ಸದ್ದು ಮಾಡ್ತಾ ಇರುವಂತಹ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಮತ್ತೊಂದು ಹೇಳಿಕೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸೋನಿಯಾ ಗಾಂಧಿ ತ್ಯಾಗವನ್ನು ನೆನೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ದೇಶಕ್ಕೆ ಗಾಂಧಿ ಕುಟುಂಬದ ದೊಡ್ಡ ಕೊಡುಗೆ ಇದೆ. ಸೋನಿಯಾ ಗಾಂಧಿ ಅವರಿಗೆ ಪ್ರಧಾನಿಯಾಗುವಂತಹ ಅವಕಾಶವಿತ್ತು, ಆದರೆ ಸೋನಿಯಾ ಗಾಂಧಿ ಅವರು ಅಧಿಕಾರ ಮುಖ್ಯವಲ್ಲ ಅಂತ ಹೇಳಿದರು. ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಿ ಸ್ಥಾನಕ್ಕೆ ಬಿಟ್ಟುಕೊಟ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರದ ತ್ಯಾಗದ ಮಾತನಾಡಿರುವಂತಹದ್ದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಸೋನಿಯಾ ಗಾಂಧಿ ತ್ಯಾಗವನ್ನು ನೆನೆಯುವ ಮೂಲಕ ಸಿಎಂ ಸಿದ್ದರಾಮಯ್ಯನವರ ವಿಚಾರಕ್ಕೆ, ಅಧಿಕಾರ ತ್ಯಾಗದ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೂಕ್ಷ್ಮವಾಗಿ ಹಿಂಟ್ ಕೊಟ್ರ ಅನ್ನುವಂತಹ ಪ್ರಶ್ನೆ. ಇನ್ನೇನು ಕೆಲವೇ ದಿನಗಳಲ್ಲಿ 2.5 ವರ್ಷವನ್ನ ರಾಜ್ಯ ಕಾಂಗ್ರೆಸ್ ಪೂರೈಸ್ತಾ ಇದೆ. ಅಧಿಕಾರ ಹಂಚಿಕೆಯ ವಿಚಾರ ಜೋರು ಚರ್ಚೆ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ತುಟಿಪಿಟ್ಟು ಕಂತಿಲ್ಲ. ಈ ಬೆನ್ನಲ್ಲೇ ತ್ಯಾಗದ ಮಾತನಾಡಿರುವಂತಹದ್ದು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತಹದ್ದು. ಈ ದೇಶಕ್ಕೆ ಒಂದು ದೊಡ್ಡ ಗಾಂಧಿ ಕುಟುಂಬದ ಕೊಡುಗೆ ಇನ್ನ ಕೂಡ ಇವತ್ತು ಹೋಗ್ತಾ ಇದೆ. ಇವತ್ತು ಅವರ ಸೊಸೆ ಸೋನಿಯಾ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆಗುವಂತ ಒಂದು ದೊಡ್ಡ ಅವಕಾಶ ಇದೆ. ಈ ದೇಶದಲ್ಲಿ ಅನೇಕರು ಟೀಕೆ ಮಾಡೋದು ಸಾಧ್ಯ ಇಲ್ಲ, ನಾವು ತಲೆ ಬೋಳ್ಸ್ಬಿಡ್ತೀವಿ ಅಂತೇಳಿ ಸುಷ್ಮಾ ಸ್ವರಾಜ್ ಮತ್ತು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅವರು ಕೂಡ ಹೇಳಿದ್ರು. ಆದರೆ ಇವತ್ತು ಅವತ್ತಿನ ಕಾಲದಲ್ಲಿ UPA ರಚನೆ ಆದಾಗ ಎಲ್ಲ ಕಾಂಗ್ರೆಸ್ ಮತ್ತು UP ಅವರೆಲ್ಲ ಸೇರಿ ಈ ದೇಶಕ್ಕೆ ಆ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಅವರಿಗೆ ತ್ಯಾಗವನ್ನ, ಅಧಿಕಾರವನ್ನು ಕೊಟ್ಟದನ್ನ ನೀವೆಲ್ಲ ಗಮನಿಸಿದ್ವಿ. ಆದರೆ ಅವರು ಒಪ್ಪದೆ ನನಗೆ ಮುಖ್ಯ ಅಲ್ಲ ಅಧಿಕಾರ, ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಅವರು ಪ್ರಧಾನಮಂತ್ರಿ ಸ್ಥಾನವನ್ನು ಕೂಡ ತ್ಯಾಗವನ್ನು ಮಾಡಿದರು.